ಬ್ರೇಕ್ ನಂತರ ಗ್ಯಾರಂಟಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬೆಂಗಳೂರಲ್ಲಿ ಸ್ಟಾಫ್ ನರ್ಸ್ ಮಮತಾ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಮಮತಾಳನ್ನ ಕೊಂದ ಆರೋಪಿ ಸುಧಾಕರ್ ಅರೆಸ್ಟ್ ಆಗಿದ್ದಾನೆ. ಸುಧಾಕರ್ ಮತ್ತು ಮಮತಾ ಇಬ್ಬರು ಜಯದೇವ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ರು. 1 ವರ್ಷದಿಂದ ಪರಸ್ಪರ ಪ್ರೀತಿಯಲ್ಲಿದ್ರು ಸುಧಾಕರ್ ಮತ್ತು ಮಮತಾ. ಬೆಂಗಳೂರಲ್ಲಿ ನಡೆದಂತಹ ಸ್ಟಾಫ್ ನರ್ಸ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದ್ ಕಡೆ ಮಮತಾಳನ್ನ ಕೊಂದ ಆರೋಪಿ ಸುಧಾಕರ್ ಅರೆಸ್ಟ್ ಆಗಿದ್ದಾನೆ. ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಸುಧಾಕರ್ ಮತ್ತು ಮಮತಾ ಇಬ್ರು ಕೂಡ ಜಯದೇವ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ರು. ಕಳೆದ 1 ವರ್ಷದಿಂದ ಪರಸ್ಪರ ಪ್ರೀತಿಯಲ್ಲಿದ್ರು ಇಬ್ರು. ಮಮತಾ ವಯಸ್ಸು ಗೊತ್ತಿಲ್ಲದೆ ಪ್ರೀತಿಯಲ್ಲಿ ಬಿದ್ದಿದ್ದ ಸುಧಾಕರ್ ವಯಸ್ಸಿನಲ್ಲಿ ಮಮತಾಗಿಂತ ಚಿಕ್ಕವನಾಗಿದ್ದ ಈತ. ಇತ್ತೀಚೆಗೆ ಸುಧಾಕರ್ಗೆ ಬೇರೆ ನಿಶ್ಚಿತಾರ್ಥವನ್ನು ಕೂಡ ಕುಟುಂಬಸ್ಥರು ಮಾಡಿಸಿದ್ರು. ಈ ವಿಚಾರ ಗೊತ್ತಾಗಿ ಮಮತಾ ಗಲಾಟೆ ಮಾಡಿದ್ಲು. ನನ್ನನ್ನೇ ಮದುವೆಯಾಗು, ಇಲ್ಲ ಅಂತ ಅಂದ್ರೆ ನಿನ್ನ ಹೆಸರು ಬರೆದಿಟ್ಟು ನಾನು ಸತ್ತೋಗ್ತೀನಿ, ಎಲ್ರೂ ಜೈಲಿಗೆ ಹೋಗುವಂತೆ ಮಾಡ್ತೀನಿ ಅಂತ ಬೆದರಿಸಿದ್ಲಂತೆ ಮಮತಾ. ಇದರಿಂದ ಹೆದರಿ ಕೊಲೆ ಮಾಡಬೇಕು ಅಂತೇಳಿ ಸುಧಾಕರ್ ಡಿಸೈಡ್ ಮಾಡಿದ. ಕಳೆದ 24ನೇ ತಾರೀಕು ಮನೆಗೆ ನುಗ್ಗಿ ಮಮತಾ ಕತ್ತು ಕುಯ್ದು ಸುಧಾಕರ್ ಡೆಡ್ಲಿ ಮರ್ಡರ್ ಮಾಡಿದ. 1 ವರ್ಷದಿಂದ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಈತನಿಗೆ ಆಕೆಯ ವಯಸ್ಸು ಗೊತ್ತಿರ್ಲಿಲ್ವಂತೆ. ಆತ ಕುಟುಂಬಸ್ಥರು ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡಿರ್ತಾರೆ. ಈ ವಿಚಾರ ಯಾವಾಗ ಮಮತಾಗ್ ಗೊತ್ತಾಗುತ್ತೆ, ನೀನ್ ನನ್ನನ್ನೇ ಮದುವೆ ಆಗಬೇಕು, ಇಲ್ಲ ಅಂತ ಅಂದ್ರೆ ನಿಮ್ ಹೆಸರು ಬರೆದಿಟ್ಟು ನಾನು ಸುಸೈಡ್ ಮಾಡ್ಕೊಳ್ತೀನಿ, ಆಗ ಎಲ್ಲರೂ ಕೂಡ ಜೈಲಿಗೆ ಹೋಗ್ತೀರಾ ಅಂತ ಹೆದರ್ಸಿದ್ದಾರೆ. ಮಮತಾ ಅನ್ನೋರು ಬಾಡಿಗೆ ಬಂದಿದ್ರು. ಇಲ್ಲಿ ಬೋಲ್ಡ್ ಹಾಕಿದೆ, ಮನೆ ಖಾಲಿ ಅದೇ ಅಂದ್ಬಿಟ್ಟು ಬೋಲ್ಡ್ ಹಾಕಿದೆ. ಆವಾಗ ಬಾಡಿಗೆ ಫೋನ್ ಮಾಡ್ಕೊಂಡು ಬಾಡಿಗೆ ಬಂದಿದ್ರು. ಇವ್ ಸುಮಾರು 4 ತಿಂಗಳಾಯ್ತು ಅಷ್ಟೇ ಬಾಡಿಗೆ ಬಂದಿ. 4-5 ತಿಂಗಳಾಯ್ತು. ಅವರು ಊರ್ಗ್ ಹೋದಾಗ ನಮ್ಮನೆ ಕೀ ಕೊಟ್ಬಿಟ್ಟು ಇಬ್ರು ಜಯದೇವದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕೆಲಸ ಮಾಡ್ಬೇಕಾಗ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಬಾಡಿಗೆ ಹುಡಿಕೊ ಬಂದ್ಮೇಲೆ ಇವ್ರು ಅಕ್ಕ ಬಾಡಿಗೆಗೆ ಆಯ್ತಾ ಬಾ ಅಂತ ಕೇಳಿದ್ರು. ಬಾಡಿಗೆಗೆ ಆಯ್ತಮ್ಮ ಅಂತ ಅಂದ್ರು. ಅವಾಗೆಲ್ಲ ಇವಾಗ ಮೊನ್ನೆ ರೀಸೆಂಟ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, 1 ವರ್ಷದಿಂದ ಇಬ್ರು ಪ್ರೀತಿ ಮಾಡ್ತಾ ಇದ್ರು, ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆಯಲ್ಲ, ಇದೇ ಎಕ್ಸಾಕ್ಟ್ ಕಾರಣನ ಹೇಗೆ ಅಂತ? ಪ್ರಭು, ಏನು 39 ವರ್ಷದ ಮಮತಾ ಎಂಬ ಮಹಿಳೆಯನ್ನ ಭೀಕರವಾಗಿ ಒಂದು ಕತ್ತನ ಕೂದು ಹತ್ಯೆಯನ್ನು ಮಾಡಿದಂತ ಪ್ರಕರಣ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪ್ರಗತಿಪುರದಲ್ಲಿ ನಡೆದಿರುವಂತದ್ದು. ಅಂದ್ರೆ ಇಲ್ಲಿ ಇಬ್ರು ಕೂಡ ಅಂದ್ರೆ ಈ 39 ವರ್ಷದ ಮಮತಾ ಸೇರಿದಂತೆ ಈ ಒಂದು ಕೊಲೆ ಮಾಡಿದಂತ ಆರೋಪಿ ಸುಧಾಕರ್ ಏನಿದ್ದಾನೆ, ಇಬ್ರು ಕೂಡ ಜಯದೇವ ಆಸ್ಪತ್ರೆಯಲ್ಲಿ ಒಂದು ಸ್ಟಾಫ್ ನರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಇಲ್ಲಿ ಪ್ರಗತಿಪುರ ಅಂತ ಏನ್ ಏರಿಯಾ ಇದೆ, ಅಲ್ಲಿ ಕಳೆದ 5 ತಿಂಗಳ ಹಿಂದೆ ಈ ಕೊಲೆಯಾಗಿದ್ದಂತ ಮಮತಾ ಏನಿದೆ ಆಕೆಯ ಸ್ನೇಹಿತೆ ಶ್ರುತಿ ಅಂತ ಇಬ್ರು ಕೂಡ ಅಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈ ಸುಧಾಕರ್ ಏನಿದ್ದಾನೆ ಈತ ಆಗಾಗ್ಗೆ ಮನೆಗೆ ಬಂದು ಹೋಗ್ತಾ ಇದ್ದ. ಅಂದ್ರೆ ಕೆಲವೊಂದಷ್ಟು ನೀರಿನ ಕ್ಯಾನ್ ತಂದು ಮನೆಗೆ ಕೊಡುವಂತದ್ದು, ಈಗ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಂಡು ಮಾಡ್ತಿದ್ದ ಅಂತ ಹೇಳಿ ಮನೆ ಮಾಲೀಕಿ ಆಗಿರುವಂತ ತಾಯಿ ಕೂಡ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಕೇಳಿದ್ವಿ. ಅಂದ್ರೆ ಆತ ಯಾವಾಗ ನಿನ್ನೆ ಕಳೆದ 24ರಂದು ಆತ ಮನೆಗೆ ಬಂದಂತ ಸಂದರ್ಭದಲ್ಲಿ ಕೊಲೆಯನ್ನ ಮಾಡಿ ಆತ ಎಸ್ಕೇಪ್ ಆಗಿದ್ದ. ನಂತರ ಆತನೇ ಬಂದು ಅವ್ನಿಗೆ ಏನೋ ತೊಂದರೆ ಆಗಿದೆ, ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿ ಮತ್ತೆ ವಾಪಸ್ ಬರ್ತಾನೆ. ಆದ್ರೆ ಕೊಲೆ ಆಗಿರುವಂತ ವಿಚಾರ ಯಾವಾಗ ಮನೆ ಮಾಲೀಕಿ ಮೇಲೆ ಹೋದಂತ ಸಂದರ್ಭದಲ್ಲಿ ಯಾಕೆ ಫೋನ್ ಎತ್ತಾ ಇಲ್ಲ ಈಕೆ ಅಂತ ಹೇಳಿ ಹೋದಂತ ಸಂದರ್ಭದಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಆ ಮಮತಾ ಕೂಡ ಬಿದ್ದಿರ್ತಾಳೆ. ಹೀಗಾಗಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ನಂತರ ಪೊಲೀಸರು ಕೂಡ ಬಂದು ಅಲ್ಲಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆರೋಪಿ ಕೂಡ ಸುಧಾಕರ್ ಏನಿದ್ದಾನೆ ಅದು ಆತ ಏನು ಗೊತ್ತಿಲ್ಲದಂತೆ ಅಲ್ಲೇ ನಿಂತಿರ್ತಾನೆ. ಯಾವಾಗ ಪೊಲೀಸರ ಒಂದು ಶ್ವಾನದಳ ಬರುತ್ತೆ, ಜೊತೆಗೆ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಆಗ ಆತ ಅಲ್ಲಿಂದ ಓಡೋಕೆ ಪ್ರಯತ್ನ ಪಡ್ತಾನೆ. ಪೊಲೀಸರಿಗೆ ಅನುಮಾನ ಬಂದು ಆತನನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಎಂಕ್ವೈರಿಯಿಂದ ಮಾಡುವಂತ ಸಂದರ್ಭದಲ್ಲಿ ಆತ ಹೇಳಿಕೆಯನ್ನ ಕೊಡ್ತಾನೆ. ಅಂದ್ರೆ ಕಳೆದ 1 ವರ್ಷದಿಂದಲೂ ಕೂಡ ಜೊತೆಲೆ ಕೆಲಸ ಮಾಡ್ತಾ ಇದ್ವಿ, ನಾನು ಕೂಡ ಪ್ರೀತಿ ಮಾಡ್ತಿದ್ದೆ, ಇಬ್ರು ಕೂಡ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆತ ಈತನಿಗೆ ಆಕೆಗೂ ಸಾಕಷ್ಟು ಏಜ್ ಡಿಫ್ರೆನ್ಸ್ ಇದೆ. ಒಂದ್ ಕಡೆ ಆತನಿಗೆ 26ರಿಂದ 27 ವರ್ಷ, ಈಕೆಗೆ 39 ವರ್ಷ. ಯಾವಾಗ ಈತನಿಗೆ ಏಜ್ ಡಿಫ್ರೆನ್ಸ್ ಗೊತ್ತಾಗುತ್ತೋ ಅಲ್ಲಿ ಬೇರೆ ಮದುವೆಗೆ ಸಿದ್ಧತೆ ಮಾಡ್ಕೊಂತಾ ಇರ್ತಾನೆ. ಅದೇ ರೀತಿಯಾಗಿ ಆತ ಒಂದು ಎಂಗೇಜ್ಮೆಂಟ್ ಕೂಡ ಆಗಿರ್ತಾನೆ. ಈ ವಿಚಾರ ತಿಳಿದಂತ ಮತ್ತೆ ಏನಿದ್ದಾಳೆ ಆಕೆ ಸಾಕಷ್ಟು ಒಂದು ಆತನಿಗೆ ಭಯ ಬರೆಸುವಂತ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಾಳೆ. ಆದ್ರೆ ನನ್ನನ್ನ ಬಿಟ್ಟು
ಬಿಟ್ಟು ನೀನು ಬೇರೆ ಮದ್ವೆ ಆದ್ರೆ ಈ ವಿಚಾರವನ್ನ ನಾನು ನಿಮ್ ಮನೆಯವ್ರಿಗೂ ಹೇಳ್ತೀನಿ, ಜೊತೆಗೆ ನಿನ್ನ ಹೆಸರನ್ನ ಬರ್ದಿಟ್ಟು ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿ ಎದುರಿಸಿರ್ತಾಳೆ. ಇದರಿಂದ ಅರ್ಥ ಮುಂದಿನ ದಿನಗಳಲ್ಲಿ ಈಕೆ ನನ್ಗೆ ಶತ್ರು ಆಗ್ಬೋದು, ನನ್ನ ವಿಚಾರವನ್ನ ಏನಾದ್ರು ಮನೆಗೆ ತಿಳಿಸ್ಬೋದು ಅಂತ ಹೇಳಿ ಆಕೆಯನ್ನ ಕೊಲೆ ಮಾಡುವಂತ ನಿಟ್ಟಿನಲ್ಲಿ ಕಳೆದ 24ರಂದು ನೇರವಾಗಿ ಆಕೆಯ ಮನೆಗೆ ಹೋಗಿ ಕತ್ತು ಕೂದು ಭೀಕರವಾಗಿ ಹತ್ಯೆಯನ್ನ ಮಾಡಿರುವಂತದ್ದು. ಅದೇ ಆಕೆಯನ್ನ ಬಂಧಿಸಿ ಪೊಲೀಸರು ಕೂಡ ಎಲ್ಲ ರೀತಿಯಾದಂತ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.